ನಮಸ್ತೆ ಎಲ್ರಿಗೂ. ಇದು ಸೋಮವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಸಂಜೆ ಊಟಕ್ಕೆ ಅಂತ ಹೇಳಿ ಸಿಂಪಲ್ ಆಗಿ ಮನೆಯಲ್ಲಿರೋ ತರಕಾರಿನೆಲ್ಲ ಯೂಸ್ ಮಾಡ್ಕೊಂಡು ಚಪಾತಿ ರೋಲ್ ಮಾಡ್ಕೋತಿದ್ದೆ. ಅದಕ್ಕೆ ಅಂತ ಹೇಳಿ ತರಕಾರಿನ ಈ ತರ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದಾದ್ಮೇಲೆ ಒಂದು ಬೌಲ್ಗೆ ಗೋಧಿ ಹಿಟ್ಟು ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಚಪಾತಿ ಹಿಟ್ಟನ್ನ ನೀಟಾಗಿ ಕಲಸಿ ಒಂದು 10 ಮಿನಿಟ್ಸ್ ನೆನೆಯಕ್ಕೆ ಇಡೋಣ. ಅದಾದ್ಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಕಟ್ ಮಾಡಿಟ್ಟಿರೋ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮು, ಕ್ಯಾಬೇಜು, ಒಂದು ಸ್ವಲ್ಪ ಸ್ವೀಟ್ ಕಾರ್ನು, ಉಪ್ಪು, ಅರಿಶಿನ ಹಾಕೊಂಡು ನೀಟಾಗಿ ಲಿಟ್ನ ಕ್ಲೋಸ್ ಮಾಡಿ ತರಕಾರಿ ಬೇಯೋವರೆಗೂ ಇಡೋಣ. ಅದಾದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕೊಂಡು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಗರಂ ಮಸಾಲ, ಟೊಮೆಟೊ ಕೆಚಪ್ ಹಾಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಅದಾದ್ಮೇಲೆ ಚಪಾತಿನ ಲಟ್ಟಿಸ್ಕೊಂಡು 2 ಕಡೆನೂ ಬೇಯಿಸಿಟ್ಕೊಳ್ಳೋಣ. ಅದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ಒಂದು ಸ್ವಲ್ಪ ಟೊಮೆಟೊ ಕೆಚಪ್ನ ಸ್ಪ್ರೆಡ್ ಮಾಡಿಕೊಂಡು ಮಸಾಲೆ ಹಾಕೊಂಡು ಸ್ವಲ್ಪ ಈರುಳ್ಳಿ, ಸೌತೆಕಾಯಿನ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡಿಕೊಂಡ್ರೆ ಚಪಾತಿ ರೋಲ್ ರೆಡಿ ಆಗುತ್ತೆ. ಚಪಾತಿ ರೋಲ್ಗೆ ನಾವು ಮಸಾಲ ಮಾಡಬೇಕಾದ್ರೆ ಪನ್ನೀರು ಕೂಡ ಹಾಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಇವತ್ತಿನ ವ್ಲಾಗ್.